ಓಂ ಶಾಂತಿ. ದಿನಾಂಕ 30-4-2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಇಡೀ ದಿನದಲ್ಲಿ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ, ಯಾವುದೇ ತಪ್ಪನ್ನಂತೂ ಮಾಡಲಿಲ್ಲವೇ ಎಂದು ತನ್ನ ಲೆಕ್ಕಪತ್ರವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ನೀವು ಪ್ರತಿಯೊಬ್ಬರು ವ್ಯಾಪಾರಿಯಾಗಿದ್ದೀರಿ. ಇಡೀ ದಿನದಲ್ಲಿ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ, ಯಾವುದೇ ತಪ್ಪನ್ನಂತೂ ಮಾಡಲಿಲ್ಲವೇ ಎಂದು ತನ್ನ ಲೆಕ್ಕಪತ್ರವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ನೀವು ಪ್ರತಿಯೊಬ್ಬರು ವ್ಯಾಪಾರಿಯಾಗಿದ್ದೀರಿ. ಪ್ರಶ್ನೆ: ಯಾವ ಒಂದು ಶ್ರಮವನ್ನು ಅಂತರ್ಮುಖಿಯಾಗಿ ಮಾಡುತ್ತೀರೆಂದರೆ ಅಪಾರ ಖುಷಿ ಇರುತ್ತದೆ. ಯಾವ ಒಂದು ಶ್ರಮವನ್ನು ಅಂತರ್ಮುಖಿಯಾಗಿ ಮಾಡುತ್ತೀರೆಂದರೆ ಅಪಾರ ಖುಷಿ ಇರುತ್ತದೆ. ಉತ್ತರ: ಜನ್ಮ ಜನ್ಮಾಂತರ ಏನೆಲ್ಲ ಮಾಡಿದ್ದೇವೆ, ಏನು ಎದುರಿಗೆ ಬರುತ್ತಿರುತ್ತದೆ, ಅದೆಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದು ಸತೋಪ್ರಧಾನರಾಗಲು ತಂದೆಯನ್ನು ನೆನಪು ಮಾಡುವ ಶ್ರಮ ಪಡುತ್ತೀರಿ. ಎಲ್ಲ ಕಡೆಯಿಂದ ಬುದ್ಧಿಯನ್ನು ಸರಿಸಿ ಅಂತರ್ಮುಖಿಯಾಗಿ ತಂದೆಯನ್ನು ನೆನಪು ಮಾಡಿ ಸರ್ವಸ್ನ ಪ್ರಮಾಣ ನೀಡಿ, ಆಗ ಅಪಾರ ಖುಷಿ ಇರುತ್ತದೆ. ಓಂ ಶಾಂತಿ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ. ಆತ್ಮೀಯ ತಂದೆ ವಿಶ್ವಪಿತ ತಂದೆ ಆದರು. ಆತ್ಮೀಯ ಮಕ್ಕಳು ಸಹ ಪಾರಲೌಕಿಕ ಮಕ್ಕಳಾಗಿದ್ದಾರೆ. ತಂದೆ ಅಂತೂ ಎಲ್ಲ ಮಕ್ಕಳ ಸದ್ಗತಿ ಮಾಡಬೇಕು. ಯಾರ ಮೂಲಕ? ಈ ಮಕ್ಕಳ ಮೂಲಕ ವಿಶ್ವದ ಸದ್ಗತಿ ಮಾಡಬೇಕು. ಇಡೀ ವಿಶ್ವದ ಮಕ್ಕಳಂತೂ ಇಲ್ಲಿಗೆ ಬಂದು ಓದುವುದಿಲ್ಲ. ಹೆಸರೇ ಈಶ್ವರೀಯ ವಿಶ್ವವಿದ್ಯಾಲಯ ಎಂದಾಗಿದೆ. ಮುಕ್ತಿಯಂತೂ ಎಲ್ಲರಿಗೂ ಇದ್ದೇ ಇದೆ. ಮುಕ್ತಿ ಎಂದಾದರೂ ಹೇಳಿ, ಜೀವನ್ಮುಕ್ತಿ ಎಂದಾದರೂ ಹೇಳಿ. ಮುಕ್ತಿಗೆ ಹೋಗಿ ನಂತರನೂ ಎಲ್ಲರೂ ಜೀವನ್ಮುಕ್ತಿಗೆ ಬರಲೇಬೇಕು. ಅಂದ ಮೇಲೆ ಈ ರೀತಿ ಹೇಳಬೇಕಿದೆ, ಎಲ್ಲರೂ ಜೀವನ್ಮುಕ್ತಿಗೆ ಮುಕ್ತಿಧಾಮದ ಮೂಲಕ ಬರುತ್ತಾರೆ. ಪಾತ್ರ ಅಭಿನಯಿಸಲು ಒಬ್ಬರ ನಂತರ ಮತ್ತೊಬ್ಬರು ಬರಲೇಬೇಕು. ಅಲ್ಲಿಯ ತನಕ ಮುಕ್ತಿಧಾಮದಲ್ಲಿಯೇ ನೆಲೆಸಬೇಕು. ಮಕ್ಕಳಿಗೆ ಈಗ ರಚಯಿತ ಹಾಗೂ ರಚನೆಯ ಬಗ್ಗೆ ಗೊತ್ತಾಗಿದೆ. ಈ ಎಲ್ಲ ರಚನೆ ಅನಾದಿಯಾಗಿದೆ. ರಚಯಿತನಂತೂ ಒಬ್ಬರೇ ತಂದೆ ಆಗಿದ್ದಾರೆ. ಇಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರೂ ಪಾರಲೌಕಿಕ ತಂದೆಗೆ ಮಕ್ಕಳಾಗಿದ್ದಾರೆ. ಯಾವಾಗ ಮಕ್ಕಳಿಗೆ ಗೊತ್ತಾಗುತ್ತದೆ ಆಗ ಅವರೇ ಬಂದು ಯೋಗವನ್ನು ಕಲಿಯುತ್ತಾರೆ. ಇದು ಭಾರತಕ್ಕಾಗಿಯೇ ಯೋಗ ಆಗಿದೆ. ತಂದೆ ಭಾರತದಲ್ಲಿಯೇ ಬರುತ್ತಾರೆ. ಭಾರತವಾಸಿಯರೇ ನೆನಪಿನ ಯಾತ್ರೆಯನ್ನು ಕಲಿತು ಪಾವನರಾಗುತ್ತಾರೆ. ಹಾಗೂ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂಬ ಈ ಜ್ಞಾನವನ್ನು ಸಹ ಕೊಡುತ್ತಾರೆ. ಇದನ್ನು ಸಹ ಮಕ್ಕಳು ತಿಳಿದಿದ್ದಾರೆ. ರುದ್ರಮಾಲೆಯ ಗಾಯನ ಮತ್ತು ಪೂಜೆ ನಡೆಯುತ್ತದೆ. ಸ್ಮರಣೆ ಮಾಡಲಾಗುತ್ತದೆ. ಭಕ್ತ ಮಾಲೆಯೂ ಇದೆ. ಶ್ರೇಷ್ಠಾತಿ ಶ್ರೇಷ್ಠ ಭಕ್ತರುಗಳ ಮಾಲೆ ಇದೆ. ಭಕ್ತ ಮಾಲೆಯ ನಂತರ ಜ್ಞಾನದ ಮಾಲೆ ಇರಬೇಕು. ಭಕ್ತಿ ಮತ್ತು ಜ್ಞಾನ ಇದೆ ಅಲ್ಲವೇ? ಭಕ್ತಿ ಮಾಲೆನೂ ಇದೆ ಅಂದ ಮೇಲೆ ರುದ್ರಮಾಲೆನೂ ಇದೆ. ಕೊನೆಗೆ ನಂತರ ರುಂಡಮಾಲೆ ಎನ್ನಲಾಗುತ್ತದೆ. ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯ ಸೃಷ್ಟಿಯಲ್ಲಿ ವಿಷ್ಣು ಇದ್ದಾರೆ. ಅವರನ್ನು ಸೂಕ್ಷ್ಮವತನದಲ್ಲಿ ತೋರಿಸಿದ್ದಾರೆ. ಪ್ರಜಾಪಿತ ಬ್ರಹ್ಮನಂತೂ ಇಲ್ಲಿ ಇದ್ದಾರೆ. ಇವರ ಮಾಲೆಯೂ ಇದೆ. ಕಡೆಗೆ ಈ ಮಾಲೆ ಆದಾಗಲೇ ಆ ರುದ್ರಮಾಲೆ ಹಾಗೂ ವಿಷ್ಣುವಿನ ವೈಜಯಂತಿ ಮಾಲೆ ತಯಾರಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ, ನಂತರ ಶ್ರೇಷ್ಠಾತಿ ಶ್ರೇಷ್ಠ ವಿಷ್ಣುವಿನ ರಾಜ್ಯ ಇದೆ. ಶೋಭೆಗಾಗಿ ಭಕ್ತಿಯಲ್ಲಿ ಎಷ್ಟೊಂದು ಚಿತ್ರವನ್ನು ಮಾಡಿದ್ದಾರೆ. ಆದರೆ ಜ್ಞಾನ ಏನೂ ಇಲ್ಲ. ನೀವೇನು ಚಿತ್ರ ಮಾಡುತ್ತೀರಿ ಅದರ ಪರಿಚಯ ಕೊಡಬೇಕು. ಆಗ ಮನುಷ್ಯರು ಅರ್ಥ ಮಾಡಿಕೊಳ್ಳುವರು. ಇಲ್ಲವೆಂದರೆ ಶಿವ ಮತ್ತು ಶಂಕರನನ್ನು ಸೇರಿಸಿಬಿಡುತ್ತಾರೆ. ಬಾಬಾರವರು ತಿಳಿಸಿದ್ದಾರೆ, ಸೂಕ್ಷ್ಮವತನದಲ್ಲಿಯೂ ಎಲ್ಲ ಸಾಕ್ಷಾತ್ಕಾರದ ಮಾತಿದೆ. ಅಲ್ಲಿ ಮೂಳೆ ಮಾಂಸ ಇರುವುದಿಲ್ಲ. ಸಾಕ್ಷಾತ್ಕಾರ ಮಾಡುತ್ತಾರೆ. ಸಂಪೂರ್ಣ ಬ್ರಹ್ಮನಂತೂ ಇದ್ದಾರೆ. ಆದರೆ
ಅವರು ಸಂಪೂರ್ಣ ಅವ್ಯಕ್ತ ಆಗಿದ್ದಾರೆ. ಈಗ ವ್ಯಕ್ತ ಬ್ರಹ್ಮ ಯಾರಿದ್ದಾರೆ ಅವರು ಅವ್ಯಕ್ತ ಆಗಬೇಕು. ಅವ್ಯಕ್ತನೇ ವ್ಯಕ್ತರಾಗುತ್ತಾರೆ. ಅವರಿಗೆ ಫರಿಷ್ಠೆ ಎಂದು ಹೇಳುತ್ತಾರೆ. ಸೂಕ್ಷ್ಮವತನದಲ್ಲಿ ಅವರ ಚಿತ್ರವನ್ನು ಇಟ್ಟುಬಿಟ್ಟಿದ್ದಾರೆ. ಸೂಕ್ಷ್ಮವತನಕ್ಕೆ ಹೋಗುತ್ತಾರೆ. ಬಾಬಾರವರು ಶುಭಿ ರಸವನ್ನು ಕುಡಿಸಿದರು ಎಂದು ಹೇಳುತ್ತಾರೆ. ವೈಕುಂಠದಲ್ಲಿದ್ದಾರೆ, ಆದರೆ ವೈಕುಂಠದಿಂದ ಕರೆತಂದು ಕುಡಿಸಿರಬೇಕು ಎಂದಲ್ಲ. ಇದೆಲ್ಲ ಸೂಕ್ಷ್ಮವತನದಲ್ಲಿ ಸಾಕ್ಷಾತ್ಕಾರದ ವಿಚಾರಗಳಾಗಿವೆ. ಈಗ ನೀವು ಮಕ್ಕಳು ತಿಳಿಯುತ್ತೀರಿ. ಮರಳಿ ಮನೆಗೆ ಹೋಗಬೇಕು ಹಾಗೂ ಆತ್ಮ ಅಭಿಮಾನಿ ಆಗಬೇಕು. ನಾನು ಆತ್ಮ ಅವಿನಾಶಿಯಾಗಿದ್ದೇನೆ, ಈ ಶರೀರ ವಿನಾಶಿಯಾಗಿದೆ. ಆತ್ಮದ ಜ್ಞಾನ ಸಹ ನೀವು ಮಕ್ಕಳಲ್ಲಿ ಇದೆ. ಅವರಂತೂ ಆತ್ಮ ಏನು ಇದನ್ನೂ ಸಹ ತಿಳಿದಿಲ್ಲ. ಆ ಜನರಿಗೆ ಆತ್ಮದಲ್ಲಿ ಹೇಗೆ 84 ಜನ್ಮಗಳ ಪಾತ್ರ ತುಂಬಿದೆ ಇದೂ ಸಹ ಗೊತ್ತಿಲ್ಲ. ಈ ಜ್ಞಾನವನ್ನು ಕೇವಲ ತಂದೆಯೇ ಕೊಡುತ್ತಾರೆ. ತನ್ನದು ಸಹ ಜ್ಞಾನ ಕೊಡುತ್ತಾರೆ. ತಮೋಪ್ರಧಾನದಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ನಾವು ಆತ್ಮ ಆಗಿದ್ದೇವೆ. ಈಗ ಪರಮಾತ್ಮನ ಜೊತೆ ಯೋಗ ಬೆಳೆಸಬೇಕೆಂದಷ್ಟೇ ಪುರುಷಾರ್ಥ ಮಾಡುತ್ತೀರಿ. ಒಬ್ಬ ತಂದೆಗಷ್ಟೇ ಸರ್ವಶಕ್ತಿವಂತ ಪತಿತ ಪಾವನ ಎನ್ನಲಾಗುತ್ತದೆ. ಪತಿತ ಪಾವನ ಬಾ ಎಂದು ಸನ್ಯಾಸಿ ಹೇಳುತ್ತಾರೆ. ಕೆಲವರಂತೂ ಬ್ರಹ್ಮ ತತ್ವವನ್ನು ಸಹ ಪತಿತ ಪಾವನ ಎಂದು ಬಿಡುತ್ತಾರೆ. ಈಗ ನೀವು ಮಕ್ಕಳಿಗೆ ಭಕ್ತಿಯದ್ದು ಸಹ ಜ್ಞಾನ ಸಿಗುತ್ತದೆ. ಭಕ್ತಿ ಎಷ್ಟು ಸಮಯ ನಡೆಯುತ್ತದೆ, ಜ್ಞಾನ ಎಷ್ಟು ಸಮಯ ನಡೆಯುತ್ತದೆ ಎಂದು ಇದನ್ನು ತಂದೆ ತಿಳಿಸುತ್ತಾರೆ. ಮೊದಲು ಏನನ್ನೂ ತಿಳಿದಿರಲಿಲ್ಲ. ಮನುಷ್ಯ ಆಗಿದ್ದುಕೊಂಡು ತುಚ್ಛ ಬುದ್ಧಿಯಾಗಿದ್ದಾರೆ. ಸತ್ಯುಗದಲ್ಲಿ ಸಂಪೂರ್ಣ ಸ್ವಚ್ಛ ಬುದ್ಧಿಯಾಗಿದ್ದರು. ಅವರಲ್ಲಿ ಎಷ್ಟೊಂದು ದೈವಿ ಗುಣ ಇತ್ತು. ನೀವು ಮಕ್ಕಳು ಖಂಡಿತ ದೈವಿ ಗುಣವನ್ನು ಸಹ ಧಾರಣೆ ಮಾಡಬೇಕು. ಇವರಂತೂ ಒಂದು ರೀತಿ ದೇವತೆ ಆಗಿದ್ದಾರೆ ಎಂದು ಹೇಳುತ್ತಾರಲ್ಲವೇ. ಬಲೆ ಸಾಧು ಸಂತ ಮಹಾತ್ಮರನ್ನು ಸಹ ಜನರು ಒಪ್ಪಿಕೊಳ್ಳುತ್ತಾರೆ. ಆದರೆ ಅವರು ದೈವಿ ಬುದ್ಧಿಯಂತೂ ಅಲ್ಲ, ರಜೋಗುಣಿ ಬುದ್ಧಿಯಾಗುತ್ತಾರೆ. ರಾಜ ರಾಣಿ ಪ್ರಜೆ ಇದ್ದಾರಲ್ಲವೇ. ರಾಜಧಾನಿ ಯಾವಾಗ ಮತ್ತು ಹೇಗೆ ಸ್ಥಾಪನೆಯಾಗುತ್ತದೆ ಇದನ್ನು ಜಗತ್ತು ತಿಳಿದುಕೊಂಡಿಲ್ಲ. ಇಲ್ಲಿ ನೀವೆಲ್ಲ ಹೊಸ ವಿಚಾರಗಳನ್ನು ಕೇಳುತ್ತೀರಿ. ಅಂದ ಮೇಲೆ ಮಾಲೆಯದ್ದು ಸಹ ಪ್ರತಿನಿತ್ಯ ತಿಳಿಸಿಕೊಡಲಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಅವರ ಮಾಲೆ ಮೇಲೆ ಇದೆ. ಅವರು ರುದ್ರ ನಿರಾಕಾರ ಆಗಿದ್ದಾರೆ. ನಂತರ ಲಕ್ಷ್ಮೀನಾರಾಯಣ ಅವರದ್ದು ಸಹ ಮಾಲೆ ಇದೆ. ಬ್ರಾಹ್ಮಣರ ಮಾಲೆ ಈಗ ಆಗುವುದಿಲ್ಲ. ಅಂತ್ಯದಲ್ಲಿ ನೀವು ಬ್ರಾಹ್ಮಣರ ಮಾಲೆಯೂ ಆಗುತ್ತದೆ. ಈ ವಿಚಾರಗಳಲ್ಲಿ ಜಾಸ್ತಿ ಪ್ರಶ್ನೋತ್ತರ ಮಾಡುವ ಅವಶ್ಯಕತೆ ಇಲ್ಲ. ಮೂಲ ವಿಚಾರ ತನ್ನನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿ. ಈ ನಿಶ್ಚಯ ಪರಿಪಕ್ವ ಬೇಕು. ಮೂಲ ವಿಚಾರ ಪತಿತರನ್ನು ಪಾವನ ಮಾಡಬೇಕು. ಇಡೀ ಜಗತ್ತು ಪತಿತ ಆಗಿದೆ, ನಂತರ ಪಾವನ ಆಗಬೇಕು. ಮೂಲವತನದಲ್ಲಿಯೂ ಎಲ್ಲರೂ ಪಾವನರಾಗಿದ್ದಾರೆ. ಅಂದ ಮೇಲೆ ಸುಖಧಾಮದಲ್ಲಿಯೂ ಎಲ್ಲರೂ ಪಾವನರಾಗಿದ್ದಾರೆ. ನೀವು ಪಾವನರಾಗಿ ಪಾವನ ಜಗತ್ತಿಗೆ ಹೋಗುತ್ತೀರಿ. ಅಂದರೆ ಈಗ ಪಾವನ ಜಗತ್ತಿನ ಸ್ಥಾಪನೆ ಆಗುತ್ತಿದೆ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆ ಹೇಳುತ್ತಾರೆ, ಇಡೀ ದಿನದ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ. ಯಾವುದೇ ತಪ್ಪಂತೂ ಆಗಿಲ್ಲವೇ. ವ್ಯಾಪಾರಿ ಜನರು ಲಾಭ ನಷ್ಟವನ್ನು ಸಂಪಾದನೆ ಮಾಡುತ್ತಾರೆ. ಇದು ಸಹ ಸಂಪಾದನೆಯಾಗಿದೆ. ನೀವು ಪ್ರತಿಯೊಬ್ಬರೂ ವ್ಯಾಪಾರಿ ಆಗಿದ್ದೀರಿ. ಬಾಬಾರವರೊಂದಿಗೆ ವ್ಯಾಪಾರ ಮಾಡುತ್ತೀರಿ. ನನ್ನಲ್ಲಿ ಎಷ್ಟು ದೈವಿ ಗುಣ ಇದೆ, ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇನೆ, ಎಷ್ಟು ನಾನು ಅಶರೀರಿ ಆಗುತ್ತೇನೆ ಎಂದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ನಾವು ಅಶರೀರಿಯಾಗಿ ಬಂದಿದ್ದೆವು, ಪುನಃ ಅಶರೀರಿಯಾಗಿ ಹೋಗಬೇಕು. ಇದುವರೆಗೂ ಎಲ್ಲರೂ ಬರುತ್ತಲೇ ಇರುತ್ತಾರೆ. ಮಧ್ಯದಲ್ಲಿ ಒಬ್ಬರೂ ಹೋಗುವಂತಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗಬೇಕು. ಬಲೆ ಸೃಷ್ಟಿ ಖಾಲಿ ಇರುವುದಿಲ್ಲ. ರಾಮನು ಹೋದ, ರಾವಣನೂ ಹೋದ ಎಂಬ ಗಾಯನವಿದೆ. ಆದರೆ ಇಬ್ಬರೂ ಇರುತ್ತಾರೆ. ರಾವಣ ಸಂಪ್ರದಾಯ ಹೋದರೆ
ನಂತರ ಹಿಂತಿರುಗಿ ಬರುವುದಿಲ್ಲ. ಬಾಕಿ ಇವರು ಉಳಿದುಕೊಳ್ಳುತ್ತಾರೆ. ಇದು ಸಹ ಮುಂದೆ ಸಾಗುತ್ತಾ ಎಲ್ಲ ಸಾಕ್ಷಾತ್ಕಾರ ಆಗುವುದಿದೆ. ಹೊಸ ಜಗತ್ತಿನ ಸ್ಥಾಪನೆ ಹೇಗೆ ಆಗುತ್ತಿದೆ, ಕಡೆಗೆ ಏನಿರುತ್ತದೆ ಇದನ್ನು ತಿಳಿಯಬೇಕು. ನಂತರ ಕೇವಲ ನಮ್ಮದೇ ಧರ್ಮ ಉಳಿದುಕೊಳ್ಳುತ್ತದೆ. ಸತ್ಯುಗದಲ್ಲಿ ನೀವು ರಾಜ್ಯ ಮಾಡುತ್ತೀರಿ. ಕಲಿಯುಗ ಸಮಾಪ್ತಿ ಆಗುತ್ತದೆ, ಪುನಃ ಸತ್ಯುಗ ಬರಬೇಕು. ಈಗ ರಾವಣ ಸಂಪ್ರದಾಯ ಹಾಗೂ ರಾಮ ಸಂಪ್ರದಾಯ ಎರಡೂ ಇದೆ. ಸಂಗಮದಲ್ಲಿಯೇ ಇವೆಲ್ಲ ನಡೆಯುತ್ತದೆ. ಈಗ ನೀವು ಇದೆಲ್ಲವನ್ನು ತಿಳಿಯುತ್ತೀರಿ. ತಂದೆ ಹೇಳುತ್ತಾರೆ, ಬಾಕಿ ಏನೆಲ್ಲ ರಹಸ್ಯ ಇದೆ ಇದನ್ನು ಮುಂದೆ ಸಾಗುತ್ತಾ ನಿಧಾನವಾಗಿ ತಿಳಿಯುತ್ತಿರುತ್ತೀರಿ. ಯಾವುದು ರೆಕಾರ್ಡ್ನಲ್ಲಿ ನಿಗದಿ ಆಗಿದೆಯೋ ಅದೇ ತೆರೆಯುತ್ತಾ ಹೋಗುತ್ತದೆ. ನೀವು ತಿಳಿಯುತ್ತಾ ಹೋಗುತ್ತೀರಿ. ಮುಂಚಿತವಾಗಿಯೇ ಏನನ್ನು ತಿಳಿಸಲಾಗುವುದಿಲ್ಲ. ಇದು ಸಹ ಡ್ರಾಮಾದ ಯೋಜನೆ ಆಗಿದೆ. ರೆಕಾರ್ಡ್ ತೆರೆಯುತ್ತಾ ಹೋಗುತ್ತದೆ. ಬಾಬಾ ಹೇಳುತ್ತಾ ಹೋಗುತ್ತಾರೆ, ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ವಿಚಾರಗಳ ತಿಳುವಳಿಕೆ ಹೆಚ್ಚುತ್ತಾ ಹೋಗುತ್ತದೆ. ಹೇಗೆ ರೆಕಾರ್ಡ್ ತುಂಬುತ್ತಾ ಹೋಗುತ್ತದೆ, ಹಾಗೆಯೇ ಬಾಬಾರವರ ಮುರಳಿ ನಡೆಯುತ್ತಾ ಹೋಗುತ್ತದೆ. ಡ್ರಾಮದ ರಹಸ್ಯ ಎಲ್ಲವೂ ಅಡಕವಾಗಿದೆ. ರೆಕಾರ್ಡ್ನಿಂದ ಸೂಜಿಯನ್ನು ಮೇಲಕ್ಕೆ ಎತ್ತಿಟ್ಟು ಬಿಟ್ಟರೆ ಅದು ರಿಪೀಟ್ ಆಗುವುದಿಲ್ಲ ಎಂದಲ್ಲ, ಅದು ಸಹ ನಂತರ ಪುನಃ ರಿಪೀಟ್ ಆಗುತ್ತದೆ. ಹೊಸ ವಿಚಾರ ಅಲ್ಲ. ತಂದೆಯ ಬಳಿ ಯಾವ ಹೊಸ ವಿಚಾರ ಇರುತ್ತದೆ ಅದು ಪುನರಾವೃತ್ತಿ ಆಗುತ್ತದೆ. ನೀವು ಕೇಳುತ್ತೀರಿ ಹಾಗೂ ತಿಳಿಸುತ್ತಾ ಹೋಗುತ್ತೀರಿ. ಉಳಿದೆಲ್ಲ ಗುಪ್ತವಾಗಿದೆ. ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಎಲ್ಲ ಮಾಲೆ ತಯಾರಾಗುತ್ತಿದೆ. ಬೇರೆ ಬೇರೆಯಾಗಿ ಹೋಗಿ ರಾಜ್ಯಭಾರದಲ್ಲಿ ನೀವು ಜನ್ಮ ತೆಗೆದುಕೊಳ್ಳುತ್ತೀರಿ. ರಾಜ, ರಾಣಿ, ಪ್ರಜೆ ಎಲ್ಲರೂ ಬೇಕು. ಇದೆಲ್ಲ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ಪ್ರಾಕ್ಟಿಕಲ್ನಲ್ಲಿ ಏನಾಗುತ್ತದೆ ಅದನ್ನು ನೋಡಲಾಗುತ್ತದೆ. ಯಾರು ಇಲ್ಲಿಂದ ಶರೀರ ಬಿಟ್ಟು ಹೋಗುತ್ತಾರೆ ಅವರು ಒಳ್ಳೆಯ ಸಾಹುಕಾರರ ಮನೆಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಈಗಲೂ ಸಹ ನಿಮಗೆ ಅಲ್ಲಿ ಬಹಳ ಸತ್ಕಾರ ಆಗುತ್ತದೆ. ಈ ಸಮಯದಲ್ಲಿಯೂ ರತ್ನಖಚಿತ ವಸ್ತು ಎಲ್ಲರ ಬಳಿ ಇರುತ್ತದೆ. ಆದರೆ ಅದರಲ್ಲಿ ಅಷ್ಟು ಶಕ್ತಿ ಇಲ್ಲ. ನಿಮ್ಮ ಬಳಿ ಶಕ್ತಿ ಇದೆ. ನೀವು ಎಲ್ಲಿಗೆ ಹೋಗುತ್ತೀರೋ ಅಲ್ಲಿ ತನ್ನ ಶೋ ಮಾಡುತ್ತೀರಿ. ನೀವಂತೂ ಶ್ರೇಷ್ಠರಾಗುತ್ತೀರಿ. ಅಂದ ಮೇಲೆ ನೀವು ಹೋಗಿ ಅಲ್ಲಿ ದೈವಿ ಚರಿತ್ರೆಯನ್ನು ತೋರಿಸುತ್ತೀರಿ. ಆಸುರಿ ಮಕ್ಕಳು ಜನ್ಮ ಪಡೆಯುತ್ತಲೇ ಅಳುತ್ತಿರುತ್ತಾರೆ, ಕೊಳಕರಾಗಿರುತ್ತಾರೆ. ನಿಮಗಂತೂ ಬಹಳ ನಿಯಮಬದ್ಧ ಪಾಲನೆ ಮಾಡುತ್ತಾರೆ. ಕೊಳಕು ಇತ್ಯಾದಿಯ ವಿಚಾರ ಇಲ್ಲ. ಇತ್ತೀಚೆಗೆ ಮಕ್ಕಳಂತೂ ಕೊಳಕರಾಗುತ್ತಾರೆ. ಸತ್ಯುಗದಲ್ಲಿ ಆ ರೀತಿ ವಿಚಾರ ಇರಲು ಸಾಧ್ಯವಿಲ್ಲ. ಎಷ್ಟೇ ಆದರೂ ಸ್ವರ್ಗ ಅಲ್ಲವೇ? ಅಲ್ಲಿ ಅಗರಬತ್ತಿ ಎಂದು ಹೇಳುವುದಕ್ಕೆ ದುರ್ಗಂಧ ಬರುವುದೇ ಇಲ್ಲ. ಹೂದೋಟದಲ್ಲಿ ಬಹಳ ಸುಗಂಧಭರಿತ ಹೂಗಳಿರುತ್ತದೆ. ಇಲ್ಲಿಯ ಹೂವಿನಲ್ಲಿ ಅಷ್ಟು ಸುಗಂಧ ಇಲ್ಲ. ಅಲ್ಲಂತೂ ಪ್ರತಿಯೊಂದು ವಸ್ತುವಿನಲ್ಲಿ 100% ಸುಗಂಧ ಇರುತ್ತದೆ. ಇಲ್ಲಂತೂ 1% ಇಲ್ಲ. ಅಲ್ಲಂತೂ ಹೂವು ಸಹ ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಇಲ್ಲಿ ಬಲೆ ಯಾರಾದರೂ ಎಷ್ಟೇ ಸಾಹುಕಾರರಾಗಿರಲಿ ಆದರೂ ಸಹ ಅಷ್ಟು ಅಲ್ಲ. ಅಲ್ಲಂತೂ ವಿಧ ವಿಧದ ವಸ್ತುಗಳಿರುತ್ತವೆ. ಪಾತ್ರೆ ಇತ್ಯಾದಿ ಎಲ್ಲವೂ ಚಿನ್ನದ್ದಾಗಿರುತ್ತದೆ. ಹೇಗೆ ಇಲ್ಲಿ ಕಲ್ಲುಗಳಿವೆ, ಅಲ್ಲಿ ನಂತರ ಚಿನ್ನವೇ ಚಿನ್ನ. ಮರಳಿನಲ್ಲಿಯೂ ಚಿನ್ನ ಇರುತ್ತದೆ. ಎಷ್ಟು ಚಿನ್ನ ಇರಬಹುದು ಎಂದು ಆಲೋಚನೆ ಮಾಡಿ. ಅದರಿಂದ ಮನೆ ಇತ್ಯಾದಿಯನ್ನು ಕಟ್ಟುತ್ತಾರೆ. ಅಲ್ಲಿ ಯಾವ ರೀತಿ ಋತು ಇರುತ್ತದೆಂದರೆ ಚಳಿಯೂ ಇಲ್ಲ, ಶೆಕೆಯೂ ಇಲ್ಲ. ಅಲ್ಲಿ ಶೆಕೆಯ ದುಃಖ ಆಗುವುದಿಲ್ಲ. ಅದಕ್ಕಾಗಿ ಫ್ಯಾನ್ ನಡೆಸಬೇಕಾಗುವುದಿಲ್ಲ. ಅದರ ಹೆಸರೇ ಸ್ವರ್ಗ ಎಂದಾಗಿದೆ. ಅಲ್ಲಿ ಅಪಾರ ಸುಖ ಇರುತ್ತದೆ. ನಿಮ್ಮಂತಹ ಪದಂ ಭಾಗ್ಯಶಾಲಿ ಯಾರೂ ಆಗುವುದೇ ಇಲ್ಲ. ಲಕ್ಷ್ಮೀನಾರಾಯಣರದ್ದು ಎಷ್ಟೊಂದು ಮಹಿಮೆ ಹಾಡುತ್ತಾರೆ. ಅವರನ್ನು ಯಾರು ಆ ರೀತಿ ಮಾಡುತ್ತಾರೆ ಅವರದ್ದು ಎಷ್ಟೊಂದು ಮಹಿಮೆ ಇರಬೇಕು. ಮೊದಲು ಅವ್ಯಭಿಚಾರಿ ಭಕ್ತಿ ನಡೆಯುತ್ತದೆ. ನಂತರ ದೇವತೆಗಳ ಭಕ್ತಿ ಶುರುವಾಗುತ್ತದೆ. ಅದು ಸಹ ಭೂತ ಅಂದರೆ ಶರೀರದ ಪೂಜೆ ಎನ್ನಬೇಕು. ಶರೀರವಂತೂ ಅದು ಅಲ್ಲ.
5 ತತ್ವಗಳ ಪೂಜೆ ಆಗುತ್ತದೆ. ಶಿವಬಾಬನಿಗಂತೂ ಆ ರೀತಿ ಹೇಳುವುದಿಲ್ಲ. ಪೂಜೆ ಮಾಡಲು ಯಾವುದಾದರೂ ವಸ್ತು ಅಥವಾ ಚಿನ್ನ ಇತ್ಯಾದಿಯದ್ದನ್ನು ಮಾಡುತ್ತಾರೆ. ಆತ್ಮಕ್ಕೆ ಚಿನ್ನ ಎನ್ನುವುದಿಲ್ಲ. ಆತ್ಮ ಯಾವುದರಿಂದ ಮಾಡಲ್ಪಟ್ಟಿದೆ? ಶಿವನ ಚಿತ್ರವನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ ಅದನ್ನು ತಕ್ಷಣ ಹೇಳುತ್ತಾರೆ. ಆದರೆ ಆತ್ಮ ಯಾವ ವಸ್ತುವಾಗಿ ಮಾಡಲ್ಪಟ್ಟಿದೆ ಇದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಸತ್ಯುಗದಲ್ಲಿ 5 ತತ್ವ ಸಹ ಶುದ್ಧವಾಗಿರುತ್ತದೆ. ಇಲ್ಲಿ ಅಶುದ್ಧವಾಗಿದೆ. ಅಂದ ಮೇಲೆ ಪುರುಷಾರ್ಥಿ ಮಕ್ಕಳು ಈ ರೀತಿಯೆಲ್ಲ ಆಲೋಚನೆ ಮಾಡುತ್ತಿರುತ್ತಾರೆ. ತಂದೆ ಹೇಳುತ್ತಾರೆ, ಇದೆಲ್ಲ ವಿಚಾರಗಳನ್ನು ಬಿಟ್ಟು ಬಿಡಿ. ಏನಾಗಬೇಕಿದೆಯೋ ಅದು ಆಗುತ್ತದೆ. ಮೊದಲು ತಂದೆಯನ್ನು ನೆನಪು ಮಾಡಿ. ಎಲ್ಲ ಕಡೆಯಿಂದ ಬುದ್ಧಿಯನ್ನು ಸರಿಸಿ ನನ್ನೊಬ್ಬನನ್ನು ನೆನಪು ಮಾಡಿ. ಆಗ ವಿಕರ್ಮ ವಿನಾಶವಾಗುತ್ತದೆ. ಏನೆಲ್ಲವನ್ನು ಕೇಳುತ್ತೀರೋ ಅದೆಲ್ಲವನ್ನು ಬಿಟ್ಟು ಒಂದು ವಿಚಾರವನ್ನು ಪರಿಪಕ್ವ ಮಾಡಿಕೊಳ್ಳಿ. ನಾವು ಸತೋಪ್ರಧಾನರಾಗಬೇಕು. ನಂತರ ಸತ್ಯುಗದಲ್ಲಿ ಏನು ಕಲ್ಪಕಲ್ಪ ಆಗಿರುತ್ತದೋ ಅದೇ ಆಗುತ್ತದೆ. ಅದರಲ್ಲಿ ವ್ಯತ್ಯಾಸ ಬರುವುದಿಲ್ಲ. ಮೂಲ ವಿಚಾರ ತಂದೆಯನ್ನು ನೆನಪು ಮಾಡಿ. ಇದು ಪರಿಶ್ರಮ ಆಗಿದೆ. ಅದನ್ನು ಪೂರ್ಣ ಮಾಡಿ. ಬಿರುಗಾಳಿಯಂತೂ ಬಹಳ ಬರುತ್ತದೆ. ಜನ್ಮ ಜನ್ಮಾಂತರ ಏನೆಲ್ಲ ಮಾಡಿದ್ದೀರೋ ಅದೆಲ್ಲ ಎದುರಿಗೆ ಬರುತ್ತದೆ. ಅಂದ ಮೇಲೆ ಎಲ್ಲ ಕಡೆಯಿಂದ ಬುದ್ಧಿಯನ್ನು ಸರಿಸಿ ಅಂತರ್ಮುಖಿಯಾಗಿದ್ದು ನನ್ನನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಿ. ನೀವು ಮಕ್ಕಳಿಗೆ ಸ್ಮೃತಿಯಂತೂ ಬಂದಿದೆ. ಅದು ಸಹ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ. ಸರ್ವೀಸ್ನಿಂದಲೂ ಗೊತ್ತಾಗುತ್ತದೆ. ಸರ್ವೀಸ್ ಮಾಡುವವರಿಗೆ ಸರ್ವೀಸ್ನ ಖುಷಿ ಇರುತ್ತದೆ. ಯಾರು ಒಳ್ಳೆಯ ಸರ್ವೀಸ್ ಮಾಡುತ್ತಾರೆ ಅವರಿಗೆ ಸರ್ವೀಸ್ನ ಪ್ರಮಾಣವೂ ಸಿಗುತ್ತದೆ. ಮಾರ್ಗದರ್ಶಿಯಾಗಿ ಬರುತ್ತಾರೆ. ಯಾರು ಮಹಾರಥಿ, ಕುದುರೆ ಸವಾರ, ಕಾಲಾಳು ಆಗಿದ್ದಾರೆ ಅದು ತಕ್ಷಣ ಗೊತ್ತಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಬೇರೆ ಎಲ್ಲ ವಿಚಾರಗಳನ್ನು ಬಿಟ್ಟು ಬುದ್ಧಿಯನ್ನು ಎಲ್ಲ ಕಡೆಯಿಂದ ಸರಿಸಿ ಸತೋಪ್ರಧಾನ ಆಗಲು ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು. ದೈವಿ ಗುಣವನ್ನು ಧಾರಣೆ ಮಾಡಬೇಕು. 2. ಬುದ್ಧಿಯಲ್ಲಿ ಒಳ್ಳೊಳ್ಳೆಯ ಆಲೋಚನೆ ತಂದುಕೊಳ್ಳಬೇಕು. ನಮ್ಮ ರಾಜ್ಯ ಅಂದರೆ ಸ್ವರ್ಗದಲ್ಲಿ ಏನೇನು ಇರುತ್ತದೆ ಅದರ ಬಗ್ಗೆ ಆಲೋಚನೆ ಮಾಡಿ ತನ್ನನ್ನು ಅದರಂತೆ ಯೋಗ್ಯ ಚರಿತ್ರವಂತರನ್ನಾಗಿ ಮಾಡಿಕೊಳ್ಳಬೇಕು. ಇಲ್ಲಿಂದ ಬುದ್ಧಿಯನ್ನು ತೆಗೆದು ಬಿಡಬೇಕು. ವರದಾನ: ಸೇವೆಯ ಮೂಲಕ ಮೇವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಸೀಮಿತದ ಇಚ್ಛೆಗಳಿಂದ ದೂರ, ಸದಾ ಸಂಪನ್ನ ಮತ್ತು ಸಮಾನರಾಗಿ. ಸೇವೆಯ ಮೂಲಕ ಮೇವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಸೀಮಿತದ ಇಚ್ಛೆಗಳಿಂದ ದೂರ, ಸದಾ ಸಂಪನ್ನ ಮತ್ತು ಸಮಾನರಾಗಿ. ಸೇವೆಯ ಅರ್ಥ ಮೇವ ಕೊಡುವಂತಹದ್ದು. ಒಂದು ವೇಳೆ ಯಾವುದೇ ಸೇವೆ ಅಸಂತುಷ್ಟ ಮಾಡಿದರೆ ಆ ಸೇವೆ ಅಲ್ಲ. ಅಂತಹ ಸೇವೆಯನ್ನು ಬಲೆ ಬಿಟ್ಟು ಬಿಡಿ. ಆದರೆ ಸಂತುಷ್ಟತೆಯನ್ನು ಬಿಡಬೇಡಿ. ಹೇಗೆ ಶರೀರದ ತೃಪ್ತವುಳ್ಳವರು ಸದಾ ಸಂತುಷ್ಟರಾಗಿರುತ್ತಾರೆ, ಅದೇ ರೀತಿ ಮನಸ್ಸಿನ ತೃಪ್ತವುಳ್ಳವರು ಸಂತುಷ್ಟರಾಗಿರುತ್ತಾರೆ. ಸಂತುಷ್ಟತೆ ತೃಪ್ತಿಯ ಚಿಹ್ನೆಯಾಗಿದೆ. ತೃಪ್ತ ಆತ್ಮನಲ್ಲಿ ಯಾವುದೇ ಸೀಮಿತದ ಇಚ್ಛೆ, ಸ್ಥಾನಮಾನ, ಪರಿಹಾರ, ಸಾಧನಗಳ ಹಸಿವಿನಿಂದಿರುವುದಿಲ್ಲ. ಅವರು ಸೀಮಿತದ ಸರ್ವ ಇಚ್ಛೆಗಳಿಂದ ದೂರ, ಸದಾ ಸಂಪನ್ನ ಮತ್ತು ಸಮಾನರಾಗಿರುತ್ತಾರೆ. ಸ್ಲೋಗನ್: ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುವುದು ಅಂದರೆ ಪುಣ್ಯದ ಖಾತೆ ಜಮಾ ಆಗುವುದು. ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುವುದು ಅಂದರೆ ಪುಣ್ಯದ ಖಾತೆ ಜಮಾ ಆಗುವುದು. ಓಂ ಶಾಂತಿ.